ಈ ಲೋಗ ಬೋರ್ನಾನದ ಉತ್ತರ ಕರ್ನಾಟಕದಾಗ ಎಲ್ಲ ಕಡೆನೂ ಸಣ್ಣ ಮಕ್ಕಳಿಗೆ ಅಂದ್ರೆ ಆಲ್ಮೋಸ್ಟ್ 5 ವರ್ಷ ಆಗೋವರೆಗೂ ಸಂಕ್ರಾಂತಿ ಆದ ಕೂಡಲೇ ರಥಸಪ್ತಮಿ ಒಳಗೆ ರಥಸಪ್ತಮಿ ತನಕ ಮಾಡ್ತಾರೆ. ಈ ಥರ ಆ ಆ ಸೀಸನ್ದಾಗ ಬೆಳೆದಿರುವಂಥ ಹಣ್ಣು, ಸುಲಗಾಯಿ, ಬೋರೆಹಣ್ಣ, ಕಬ್ಬ, ಕಾಯಿನ್ಸ್, ಚಾಕ್ಲೇಟ, ಗಜ್ಜರಿ, ಎಳ್ಳು ಬೆಲ್ಲ ಈ ಥರ ಎಲ್ಲನೂ ಕೂಡಿಸಿ ಚಿರುಮುರ್ಯಾಗ ಹಾಕಿ ಒಂದಷ್ಟು ಕಾಯಿನ್ನು ಹಾಕಿ ಎರಿತಾರು. ಕೆಲವೊಂದಷ್ಟು ಕಡೆ ಬೋರ್ನಾನ್ ಅಂತಾರು, ಕೆಲವೊಂದಷ್ಟು ಕಡೆ ಕರಿ ಎರಿಯೋದು ಅಂತಾರು. ಎಲ್ಲ ಕಡೆನೂ ಒಂದೊಂದು ಥರ ಅಂತಾರೆ. ಈ ಕಾರ್ಯಕ್ರಮ ನಮ್ಮ ಜ್ಯೇಷ್ಠಗೂ ಮಾಡಿದ್ವಿ ನಾವು. ಕಾರ್ಯಕ್ರಮ ರೆಡಿ ಎಲ್ಲ ಮಾಡೋದು ಒಂದು ಟಾಸ್ಕ್ ಆದ್ರೆ ಅವನನ್ನು ಸಮಾಧಾನವಾಗಿ ಕೂಡಿಸಿ ಆ ಕಾರ್ಯಕ್ರಮ ಮುಗಿಸೋದೈತಲ್ಲ ಅದು ದೊಡ್ಡ ಟಾಸ್ಕ್ ಒಂದು. ಏನು ಮಾಡತ್ತಾರೇನೋ ನನಗೆ ಅಂತ ಫೀಲ್ ಮಾಡ್ಕೊಂಡ ಕೆಟ್ಟ ಅಂಜಿ ಅಳಾಗ ಹಿಡಿತಾನೆ ನಾವು. ನೋಡ್ತಿರ್ಬೋದು ನೀವು, ಸ್ವಲ್ಪ ಎರೆಯೋದಕ್ಕೆ ಸ್ಟಾರ್ಟ್ ಆದ ಕೂಡಲೇ ಸಾಕು ಏನು ನನ್ನ ಮೈ ಮೇಲೆ ಹಾಕತ್ತಾರು ಅಂಥೇಳಿ ಅಂಜಿ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ. ಇದು ಫಸ್ಟ್ ರಥಸಪ್ತಮಿ ದಿನ ಮಾಡಿದ್ವಿ ನಾವು. ಮೊದಲಿಗೆ ನಮ್ಮ ಮಮ್ಮಿ ಅದು ಆರತಿ ಮಾಡಿ ಆ ಚಿರುಮುರಿ ಅದ್ರ ಜೊತೆ ಆಗಲೇ ಹೇಳಿರೋ ಹಂಗೆ ಗಜ್ಜರಿ, ಬಾರೆಹಣ್ಣು, ಚಾಕ್ಲೇಟ್ಸ್, ಕಾಯಿನ್ ಎಲ್ಲನೂ ಕೂಡಿಸಿ ಈ ಥರ ಎರಿದ್ರು. ನಮ್ಮ ಜ್ಯೇಷ್ಠ ಮರಿ ಅನ್ಕೋ ಫುಲ್ ಅಳಾತಿದ್ದ. ಅವ್ನಿಗೇನು ಕಿರೀಟ, ಕೊಳ್ಳಾಗ ಹಾಕೊಳ್ಳು ಎಲ್ಲ ತಂದಿದ್ವಿ, ಅವನ್ನೂ ಹಾಕೊಳ್ಳೋದು ಬ್ಯಾಡಾಗಿತ್ತು. ಅವನಿಗೆ ಏನು ಮಾಡತ್ತಾರೇನೋ ಅನ್ನೋ ಹಂಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ. ಅಂದರೂ ಕೂಡ ಒಂದು ಸ್ವಲ್ಪ ಸಮಾಧಾನ ಮಾಡಿಸ್ಕೊತ ಹಂಗೆ ಅದನ್ನ ಇದನ್ನ ತೋರಿಸ್ಕೊತ ಚಿಮ್ಮುರಿ ಒಂದು ಸ್ವಲ್ಪ ಬಾಯಾಗ ಹಾಕ್ಕೊತ ಏನಾದರೂ ಒಂದು ಸ್ವಲ್ಪ ತೋರಿಸ್ಕೊತ ಎಲ್ಲರೂ ಒಬ್ಬೊಬ್ಬರ ಆರತಿ ಮಾಡಿ ಇದೇ ಥರ ಎರೆದ್ರು. ಎಲ್ಲರೂ ಎರೆದು ಮುಗಿಸೋತನ ಹತ್ತು ಫುಲ್ ತ್ರಾಸ ಮಾಡ್ಕೊಂಡ. ಆದರೂ ಇದು ಉತ್ತರ ಕರ್ನಾಟಕ ಕಡೆ ನಮ್ಮ ಕಡೆ ಇದೊಂದು ಪದ್ಧತಿ ಐತಿ, ಮಾಡಬೇಕು ಅನ್ನೋದು ನನಗೆ ಖುಷಿ. ಮಾಡಿಸ್ಕೊಳಕ್ಕೆ ಅವ್ನು ಕೆಟ್ಟದ್ದು ಇರಿಟೇಷನ್ ಏನಾಗತ್ತೇನೋ ಅನ್ನುವಂಗೆ. ಸಣ್ಣ ಮಕ್ಕಳು ಹಂಗೆ ಅಲ್ರಿ, ಏನು ಒಂದು ಸ್ವಲ್ಪ ಯಾವಾಗ ಅವ್ರ ಮೂಡ್ ಹೆಂಗೆ ಇರ್ತೈತಿ ಅನ್ನೋದು ಯಾರಿಗೂ ಜಡ್ಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಂಗೆ ಇಲ್ಲಿ ನಮ್ಮ ಓಣ್ಯಾಗಿನ ಒಂದು ಸ್ವಲ್ಪ ಸಣ್ಣ ಹುಡುಗರನ್ನಷ್ಟು ಕರೆದಿದ್ವಿ. ಅವ್ರ ಜೊತೆ ಒಂದು ಸ್ವಲ್ಪ ಕುಂತು ಎಂಜಾಯ್ ಮಾಡಿ ಮಾಡಿಸ್ಕೋಬಹುದು ಅಂಥೇಳಿ. ಆದ್ರೆ ಅವ ಅಳೋದನ್ಕೂ ನಿಲ್ಲಿಸಲಿಲ್ಲ. ಎಲ್ಲ ಕಾರ್ಯಕ್ರಮ ಮುಗಿದ್ಮೇಲೆ ಈ ಥರ ಶಾಂತ ಕುಂತ. ಎಲ್ಲರಿಗೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ವಿ, ಎಲ್ಲರಿಗೂ ಹಾಕ್ಕೊಟ್ಟಿದ್ವಿ. ಇವ್ರು ಬೈಯಾತಿದ್ರಿಲ್ಲ ಇವಂಗೆ, ಕಾರ್ಯಕ್ರಮ ಆಗೋತನ ಅಳತಿ ಮುಗಿದ ಕೂಡಲೇ ಹಿಂಗೆ ನಕ್ಕೊಂತ ಕುಂತು ಬಿಡ್ತೀಯಲ್ಲ ಅಂಥೇಳಿ. ಹಂಗೆ ಈ ಕಾರ್ಯಕ್ರಮ ಇಷ್ಟ ಸಿಂಪಲ್ಲಾಗಿ ಮಾಡಿದ್ವಿ.